ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಡೀ ಜಗತ್ತು ಮೈ ತುಂಬ ಕಣ್ಣಿಟ್ಕೊಂಡು ಕೂರ್ಬೇಕಾದ ದಿನಗಳ ಆರಂಭ ಆಗಿದೆ. ಯಾವಾಗ ಯಾರ ಮೇಲೆ ದಾಳಿ ಮಾಡ್ತಾರೆ ಅನ್ನೋದನ್ನ ಗೆಸ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಲೆವೆಲ್ಗೆ ಬಂದಿದ್ದೀವಿ ಈಗ. ಯಾವ ದೇಶವನ್ನ ನಮ್ಮ ಮಿತ್ರ ಅಂದ್ಕೊಳ್ತೀವೋ ಅವರ ಶತ್ರು ದೇಶಗಳೊಂದಿಗೆ ಕೈ ಜೋಡಿಸಬಹುದು. ವೀಕ್ಷಕರೇ, ದಿನ ಬೆಳಗಾದ್ರೆ ಸಾಕು ಬರೀ ಕ್ಷಿಪಣಿ, ಯುದ್ಧ ವಿಮಾನ, ರಾಡರ್, ಏರ್ ಬೇಸ್ ಇದೇ ಶಬ್ದಗಳನ್ನು ಜನ ಕೇಳೋ ಹಾಗಾಗಿದೆ. ಅದರಲ್ಲೂ ಆ ಟ್ರಂಪ್ ಅದು ಯಾವ ಗಳಿಗೆಯಲ್ಲಿ ಅಮೇರಿಕಾದ ಅಧ್ಯಕ್ಷನಾಗ್ಬಿಟ್ನೋ ಇಡೀ ವಿಶ್ವದಲ್ಲಿ ಯುದ್ಧಗಳು ಶುರುವಾಗ್ತಾ ಇದೆ. ಆಗಲೇ ಹೇಳಿದಾಗೆ ಇಂಥ ಸಮಯದಲ್ಲಿ ಚೂರು ಕೂಡ ಯಾಮಾರೋ ಹಾಗಿಲ್ಲ. ಎಸ್ಪೆಷಲಿ ವಾಯುಸೇನೆಯಂತೂ ತುಂಬ ಅಲರ್ಟ್ ಆಗಿರಬೇಕಾಗುತ್ತೆ. ಯಾಕಂದರೆ ಈಗ ಯುದ್ಧ ಅಂದರೆ ಸೈನಿಕರು ಹೋರಾಡೋದಲ್ಲ. ಯಾಕಂದರೆ ಈಗಿನ ಕಾಲದಲ್ಲಿ ಯುದ್ಧ ಅಂದರೆ ಸೈನಿಕರ ಹೊಡೆದಾಟ ಬಡದಾಟ ಅಲ್ಲ, ಇದು ಕ್ಷಿಪಣಿಗಳ ವಾರ್. ಇಂಥ ಟೈಮಲ್ಲಿ ಒಂದು ವಿಚಿತ್ರ ಕೂಡ ಎದುರಾಗಿದೆ. ಕಳೆದ ಒಂದು ವಾರದಿಂದ ಒಂದು ಜಗತ್ತಿನ ಕಾಸ್ಟ್ಲಿಯೆಸ್ಟ್ ಫೈಟರ್ ಜೆಟ್ 5th ಜನರೇಷನ್ನ ಆಕಾಶ ಮಾಂತ್ರಿಕ ಕೇರಳದ ಏರ್ಪೋರ್ಟ್ನಲ್ಲಿ ನಿಂತಲ್ಲೇ ನಿಂತುಬಿಟ್ಟಿದೆ. $100 ಮಿಲಿಯನ್ ಫೈಟರ್ ಜೆಟ್ಗೆ ಕೇರಳದ ತಿರುವನಂತಪುರಂನಲ್ಲಿ ಏನು ಕೆಲಸ? ಅಲ್ಲಿ ಯಾಕೆ ಹೀಗೆ ನಿಂತ್ಕೊಂಡಿದೆ? ಇಷ್ಟು ದಿನ ಕಳೆದ್ರು ಯಾಕೆ ವಾಪಸ್ ಆಗಿಲ್ಲ? ಇಲ್ಲಿ ತುಂಬ ರಹಸ್ಯ ವಿಷಯಗಳಿದೆ. ಎಲ್ಲದರ ಬಗ್ಗೆ ತುಂಬ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, $100 ಮಿಲಿಯನ್ ವೆಚ್ಚದ ಫೈಟರ್ ಜೆಟ್, ಅದು ಮೇಡ್ ಇನ್ ಅಮೇರಿಕಾ. ಇದು ಭಾರತದ ಕೇರಳದಲ್ಲಿ ತುರ್ತು ಲ್ಯಾಂಡಿಂಗ್ ಮಾಡಿದೆ. ಒಂದು ವಾರ ಕಳೆದ್ರೂ ಕೂಡ ಅದೇ ಜಾಗದಲ್ಲಿ ನಿಂತಲ್ಲೇ ನಿಂತ್ಕೊಂಡಿದೆ. ಈ ವಿಷಯ ಖಂಡಿತ ಸಾಮಾನ್ಯ ವಿಷಯ ಅಂತೂ ಅಲ್ವೇ ಅಲ್ಲ. ಇದು ತುಂಬ ಕುತೂಹಲಕಾರಿಯಾದ ವಿಷಯ, ತುಂಬ ಮಿಸ್ಟೀರಿಯಸ್ ಆದಂತಹ ವಿಷಯ. ಲ್ಯಾಂಡ್ ಆಗಿ ಒಂದು ವಾರ ಆಗ್ತಾ ಬಂದರೂ ಕೂಡ ಇನ್ನೂ ಯಾಕೆ ಆ ಯುದ್ಧ ವಿಮಾನ ಅಲ್ಲೇ ಉಳಿದಿದೆ? ಈ ಸ್ಟೋರಿ ಒಂಥರ ಸಿನಿಮಾ ಕಥೆ ಇದ್ದಂಗಿದೆ, ಬಹಳ ನಿಗೂಢವಾಗಿದೆ. ಇದು ಭಾರತದಲ್ಲಿ ಸಿಲುಕೊಂಡಿರೋ ಬ್ರಿಟಿಷ್ ಯುದ್ಧ ವಿಮಾನದ ವಿಷಯ. ವೀಕ್ಷಕರೇ, ಇದು ಯಾವುದೋ ಒಂದು ನಾರ್ಮಲ್ ಜೆಟ್ ಅಂದ್ಕೊಳ್ಬೇಡಿ. ಇದು ಭಾರತದಲ್ಲಿ ಸಿಲುಕೊಂಡಿರೋ ಬ್ರಿಟಿಷ್ ಯುದ್ಧ ವಿಮಾನದ ವಿಷಯ. ಪ್ರಪಂಚದ ಅತ್ಯಂತ ಅಪ್ಡೇಟೆಡ್ ಯುದ್ಧ ವಿಮಾನ ಇದು. ತುಂಬ ದುಬಾರಿಯಾದ ಯುದ್ಧ ವಿಮಾನ. ಅದರ ಹೆಸರೇ ಈ F-35B. ಕಳೆದ ಶನಿವಾರ ಅಂದರೆ 14ನೇ ತಾರೀಕು ಇದು ಎಮರ್ಜೆನ್ಸಿ ಲ್ಯಾಂಡಿಂಗನ್ನು ಮಾಡುತ್ತೆ. ಅದು ನಮ್ಮ ಕೇರಳದ ತಿರುವನಂತಪುರಂ ಏರ್ಪೋರ್ಟ್ನಲ್ಲಿ. ನಾವೇನು ಅಂದ್ಕೊಂಡಿದ್ದು ಏನೋ ತಾಂತ್ರಿಕ ಸಮಸ್ಯೆ ಇರಬಹುದು, ಬೇಗ ಹಾರಿ ಹೋಗುತ್ತೆ ಅಂತ. ಆದರೆ ಇವತ್ತಿಗೆ ಸರಿಯಾಗಿ ಒಂದು ವಾರ ಆಗಿದೆ. ಆದರೂ ಕೂಡ ಆ ಯುದ್ಧ ವಿಮಾನ ಅದೇ ಜಾಗದಲ್ಲಿ ನಿಂತಲ್ಲೇ ನಿಂತ್ಕೊಂಡಿದೆ. ವೀಕ್ಷಕರೇ, ಆಗಲೇ ಹೇಳ್ದಂಗೆ ಇದು ತುಂಬ ಎಕ್ಸ್ಪೆನ್ಸಿವ್ ಹಾಗೂ 5th ಜನರೇಷನ್ನ ಯುದ್ಧ ವಿಮಾನ. ಇಷ್ಟು ದಿನ ಕಳೆದ್ರೂ ಈ ಯುದ್ಧ ವಿಮಾನ ಅಲ್ಲೇ ಇರೋದ್ರಿಂದ ಭಾರತದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಈ ಜೆಟ್ಟನ್ನು ನಿಮಗೆ ಸರಿ ಮಾಡೋದಕ್ಕಾಗಲಿಲ್ಲ ಅಂದರೆ ಯಾವುದಾದ್ರೂ ಯುದ್ಧ ವಿಮಾನ ಸಾಗಿಸುವ ಏರ್ಕ್ರಾಫ್ಟನ್ನು ಕರೆಸಿ ತಗೊಂಡು ಹೋಗ್ಬಿಡಿ ಅಂತ. ಸೊ ಈಗ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ಳೋಕೆ ಶುರುವಾಗಿದೆ. ಮೊದಲನೇದು, ತುರ್ತು ಲ್ಯಾಂಡಿಂಗಿಗೆ ಕಾರಣ ಏನು ಅಂತ. ಎರಡನೇದು, ವಿಮಾನ ಇನ್ನೂ ಯಾಕೆ ಅಲ್ಲೇ ಉಳಿದುಕೊಂಡಿದೆ? ಒಂದು ವಾರ ಆದರೂ ಕೂಡ ಯಾಕಿನ್ನೂ ಅದನ್ನು ತೆಗೆದುಕೊಂಡು ಹೋಗುವ ಕೆಲಸ ಮಾಡಲಿಲ್ಲ ಅಂತ. ಮೂರನೇದು, ಯಾಕೆ UK ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಿಲ್ಲ ಅಂತ. ಅಂದರೆ ಇಷ್ಟು ಕಾಸ್ಟ್ಲಿಯೆಸ್ಟ್ ಯುದ್ಧ ವಿಮಾನವನ್ನು ಹೀಗೆ ಮಳೆಯಲ್ಲಿ ಬಿಟ್ಟು ಹೋಗಿದಾರಲ್ಲ, ಏನಿದ್ರ ಅರ್ಥ ಅಂತ. ನಿರಂತರ ಮಳೆ, ಗಾಳಿ ಇದೆಲ್ಲದರ ನಡುವೆ ಒಂಟಿಯಾಗಿ ನಿಂತಿರೋ ಈ F-35 ಬೆಲೆ ಎಷ್ಟು ಗೊತ್ತಾ? $100 ಮಿಲಿಯನ್. ಅಂದರೆ ಸರಿಸುಮಾರು ಭಾರತದ ಲೆಕ್ಕಾಚಾರಕ್ಕೆ ಬಂದರೆ 80ರಿಂದ 90 ಕೋಟಿ ಆಗಬಹುದು. ವಾಯುಸೇನೆಗೆ ಈ ಜೆಟ್ ಒಂಥರ ಬಲಿಷ್ಠ ಶಕ್ತಿ ಆಗಿಬಿಡುತ್ತೆ. ಇದು ಪ್ರಪಂಚದಲ್ಲೇ ತುಂಬ ಅಡ್ವಾನ್ಸ್ಡ್ ಫೈಟರ್ ಜೆಟ್ ಆಗಿದೆ. ಇಂತಹ ಬ್ರಿಟಿಷ್ ಫೈಟರ್ ಜೆಟ್ ಭಾರತದ ಕೇರಳದ ಈ ತಿರುವನಂತಪುರಕ್ಕೆ ಬಂದಿದ್ದು ಹೇಗಾಗಾದ್ರೆ? ಈ ಸ್ಟೋರಿ ಶುರುವಾಗೋದು 14ನೇ ತಾರೀಕು ರಾತ್ರಿಯಿಂದ. ಬ್ರಿಟಿಷ್ ವಿಮಾನವಾಹಕ ನೌಕೆ HMS ಪ್ರಿನ್ಸ್ ಆಫ್ ವೇಲ್ಸ್ ಅರೇಬಿಯನ್ ಸಮುದ್ರದಲ್ಲಿತ್ತು. ಇದು ನಮ್ಮ INS ವಿಕ್ರಾಂತ್ ಇದ್ದ ಹಾಗೆ ಅಂತ ಹೇಳ್ಬೋದು. ಈ F-35 ಏನಿದೆ ಇದು ಈ ಕವಾಯತಿನಲ್ಲಿ ಭಾಗಿಯಾಗಿತ್ತು. ಸುಮಾರು 8:50ಕ್ಕೆ ಈ ಫೈಟರ್ ಜೆಟ್ ವಿಮಾನವಾಹಕದಿಂದ ಅಂದರೆ ಏರ್ಕ್ರಾಫ್ಟ್ ಕ್ಯಾರಿಯರ್ನಿಂದ ಹೊರಡುತ್ತೆ.
ಆದರೆ 30 ನಿಮಿಷದಲ್ಲಿ ಸಡನ್ ಆಗಿ ಜೆಟ್ನ ಇಂಧನ ಖಾಲಿಯಾಗಿಬಿಡುತ್ತೆ. ಆಗ ಈ ಜೆಟ್ಗೆ ವಾಪಸ್ ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ ಬಳಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ, ಕೇರಳದ ತಿರುವನಂತಪುರಂ ಏರ್ಪೋರ್ಟ್ ಹತ್ತಿರ ಇದ್ದಿದ್ರಿಂದ ಅಲ್ಲೇ ಎಮರ್ಜೆನ್ಸಿ ಲ್ಯಾಂಡಿಂಗಿಗೆ ಅವಕಾಶವನ್ನು ಕೇಳ್ತಾರೆ. ತಿರುವನಂತಪುರಂ ಏರ್ಪೋರ್ಟ್ ಅದಕ್ಕೆ ಅವಕಾಶ ಕೂಡ ಮಾಡಿಕೊಡುತ್ತೆ. ಒಮ್ಮೆ ಅವಕಾಶ ಸಿಕ್ಕ ನಂತರ ಸುಮಾರು ರಾತ್ರಿ 9:30ಕ್ಕೆ ಯುದ್ಧ ವಿಮಾನ ತಿರುವನಂತಪುರಂನಲ್ಲಿ ಬಂದು ಲ್ಯಾಂಡ್ ಆಗಿದೆ. ಅದೇ ರಾತ್ರಿ ಬ್ರಿಟಿಷ್ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಟೀಮ್ ಪರಿಶೀಲನೆಗೆ ಅಂತ ಅಲ್ಲಿ ಬರುತ್ತೆ. ಈ ತಪಾಸಣೆ ಕಳೆದ 6 ದಿನಗಳಿಂದಲೂ ನಡೀತಾ ಇದೆಯಂತೆ. ಆದರೆ ವಿಮಾನ ಮಾತ್ರ ಭಾರತದಲ್ಲೇ ಉಳಿದುಕೊಂಡಿದೆ. ಹಾಗಾದ್ರೆ ಇಲ್ಲಿ ಏನಾಗಿದೆ? ವಿಮಾನವನ್ನು ಕೊಂಡೊಯ್ಯೋದಕ್ಕೆ ಇಷ್ಟೊಂದು ತಡ ಮಾಡ್ತಿರೋದು ಯಾಕೆ? ಎಲ್ಲಿ ಏನು ಸಮಸ್ಯೆ ಆಗಿರಬಹುದು? ತಜ್ಞರ ಪ್ರಕಾರ ಇದು ಕೇವಲ ಇಂಧನ ಖಾಲಿಯಾಗಿ ನಿಂತಿದ್ದಲ್ಲ, ಏನೋ ಬೇರೆಯದ್ದೇ ಸಮಸ್ಯೆ ಇದೆ. ಯಾಕಂದರೆ ಇಂಧನ ಖಾಲಿಯಾಗಿದ್ದೇ ಆಗಿದ್ದಲ್ಲಿ ಇಷ್ಟೊತ್ತಿಗೆ ಇಂಧನವನ್ನು ಹಾಕ್ಕೊಂಡು ಹೊರಡಬೇಕಿತ್ತು. ಆದರೆ ಇನ್ನೂ ಅದು ಅಲ್ಲೇ ನಿಂತ್ಕೊಂಡಿದೆ. ಸೊ ಇಲ್ಲಿ ಬಹುಶಃ ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿ ತಾಂತ್ರಿಕ ದೋಷ ಇರಬಹುದು ಅನ್ನೋ ಅನುಮಾನ ಕೂಡ ಇದೆ. F-35 5ನೇ ತಲೆಮಾರಿನ ಯುದ್ಧ ವಿಮಾನ. ಇದನ್ನ ಅಮೆರಿಕಾದ ಏರೋಸ್ಪೇಸ್ ಕಂಪನಿ ಲೋಹಿದ್ ಮಾರ್ಟಿನ್ ತಯಾರು ಮಾಡುತ್ತೆ. ಈ ವಿಮಾನವನ್ನ UK, ಕೆನಡಾ, ಜರ್ಮನಿ, ಡೆನ್ಮಾರ್ಕ್, ಇಸ್ರೇಲ್, ಜಪಾನ್ ನಂತಹ ಮಿತ್ರ ರಾಷ್ಟ್ರಗಳಿಗೆ ಅಮೆರಿಕ ಮಾರಾಟ ಕೂಡ ಮಾಡುತ್ತೆ. ಈಗ ಭಾರತದಲ್ಲಿ ಸಿಕ್ಕಾಕೊಂಡಿರೋ ಇದು F-35ನ B ಸೀರೀಸ್ನ ಯುದ್ಧ ವಿಮಾನ. ಇದರ ಸ್ಪೆಷಾಲಿಟಿ ಏನಂದರೆ, ಕಡಿಮೆ ರನ್ವೇನಿಂದ ಇದು ಟೇಕ್ ಆಫ್ ಆಗಬಹುದು. ಹಂಗಿದನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಅಂದರೆ ಇದಕ್ಕೆ ಟೇಕ್ ಆಫ್ ಆಗೋದಕ್ಕೆ ಸ್ವಲ್ಪ ಜಾಗ ಸಾಕಾಗುತ್ತೆ. ಅಂದರೆ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಲ್ಲಿಯೇ ಇದನ್ನು ಈಸಿಯಾಗಿ ಹಾರಿಸಿಬಿಡ್ಬಹುದು. ಆದರೆ ಭಾರತ ಸದ್ಯ ಈ F-35 ವಿಮಾನವನ್ನು ಬಳಸ್ತಾ ಇಲ್ಲ. ಹೀಗಾಗಿ ಯಾವುದೇ ವಿಮಾನ ನಿಲ್ದಾಣ ಅಥವಾ ವಾಯುನೆಲೆ ಇದನ್ನ ದುರಸ್ತಿ ಮಾಡೋ ಕೆಲಸಕ್ಕೆ ಮುಂದಾಗ್ತಿಲ್ಲ. ಶನಿವಾರ ಎಮರ್ಜೆನ್ಸಿ ಲ್ಯಾಂಡಿಂಗ್ ನಂತರ ಭಾರತದ ವಾಯುಪಡೆ ಈ ಒಂದು ಪೋಸ್ಟ್ ಅನ್ನು ಮಾಡುತ್ತೆ. ಇದರಿಂದಲೇ ಈಗ ಚರ್ಚೆ ಶುರುವಾಗಿರೋದು. F-35B ಯುದ್ಧ ವಿಮಾನವನ್ನು IAF ಹಾಗೂ IACCS ನೆಟ್ವರ್ಕ್ ಅದನ್ನು ಗುರುತಿಸಿ ಮೇಂಟೆನೆನ್ಸ್ಗೆ ಅವಕಾಶ ಮಾಡಿಕೊಟ್ಟಿತ್ತು ಅಂತ. ಇದರಲ್ಲಿ 2 ಪದಗಳು ತುಂಬ ಎದ್ದು ಕಾಣ್ತಾ ಇದೆ. ಮೊದಲನೆಯದು ಡಿಟೆಕ್ಟೆಡ್, ಇನ್ನೊಂದು ಐಡೆಂಟಿಫೈಡ್. ವೀಕ್ಷಕರೇ, ನೆನಪಿರಲಿ, F-35 ಒಂದು ರಹಸ್ಯ ವಿಮಾನ. ಇದು ರಾಡಾರ್ಗಳು ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ತಪ್ಪಿಸಿಕೊಂಡು ಬರೋ ತಾಕತ್ತನ್ನು ಹೊಂದಿದೆ. ಹಾಗಾದರೆ ಈ F-35 ಹೀಗೆ ರಾಡಾರ್ಗಳನ್ನು ತಪ್ಪಿಸಿಕೊಂಡು ಭಾರತಕ್ಕೆ ಬಂದಿತ್ತಾ? ತುಂಬ ಅನುಮಾನಗಳು ಮೂಡ್ತಾ ಇದೆ. ತುಂಬ ತಮಾಷೆಯ ವಿಷಯ ಏನಂದರೆ, ಇದನ್ನು ಈಗ ಕೆಲವರು OLXನಲ್ಲಿ ಫೋಟೋ ಹಾಕಿ ಮಾರಾಟಕ್ಕೂ ಕೂಡ ಇಟ್ಟಿದ್ದಾರೆ. ಬಟ್ ಇನ್ನೂ ಗ್ಯಾರಂಟಿ ಇಲ್ಲ ಅದಕ್ಕೆ ಬ್ರಿಟಿಷರ ಸರ್ಕಾರ ಒಪ್ಪುತ್ತೋ ಇಲ್ವೋ ಅಂತ. ಇನ್ನೊಂದು ವಿಷಯ ಏನಂದರೆ ವೀಕ್ಷಕರೇ, ಅಮೇರಿಕ ಸರ್ಕಾರ F-35 ಜೆಟ್ಟನ್ನು ಇಂಡಿಯಾಗೆ ಮಾರಾಟ ಮಾಡೋದಕ್ಕೆ ಕೇಳ್ತಾನೇ ಇದೆ. ಭಾರತಕ್ಕೂ ಈಗ 5th ಜನರೇಷನ್ನ ಫೈಟರ್ ಜೆಟ್ನ ಅವಶ್ಯಕತೆ ತುಂಬ ಇದೆ. ಈಗ ಮಾರ್ಕೆಟ್ನಲ್ಲಿರೋದು 2 5th ಜನರೇಷನ್ ಫೈಟರ್ ಜೆಟ್. ಒಂದು ಅಮೇರಿಕಾದ ಈ F-35, ಇನ್ನೊಂದು ರಷ್ಯಾದ ಸುಕೋಯ್ 57. ಈಗ ಭಾರತ ಈ 2ರಲ್ಲಿ ಯಾವುದನ್ನು ಕೊಂಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದೆ. ಇತ್ತೀಚೆಗೆ ನಡೀತಾ ಇರೋ ಯುದ್ಧಗಳಲ್ಲಿ ಈ 2 ಫೈಟರ್ ಜೆಟ್ ಹೇಗೆ ಹೋರಾಡುತ್ತೆ ಅನ್ನೋದನ್ನು ನೋಡಿಕೊಂಡು ಖರೀದಿಸುವಂತಹ ಪ್ಲಾನನ್ನು ಮಾಡಿಕೊಂಡಿದೆ ಭಾರತ. ಇನ್ನೂ ಒಂದು ವಿಷಯ ಏನಂದರೆ, ಇದೆರಡನ್ನು ಬಿಟ್ಟು ಭಾರತ ಕೂಡ ಒಂದು 5th ಜನರೇಷನ್ ಫೈಟರ್ ಜೆಟ್ಟನ್ನು ತಯಾರಿಸ್ತಾ ಇದೆ. ಇದರ ನಡುವೆ ಈ ಎಮರ್ಜೆನ್ಸಿ ಲ್ಯಾಂಡಿಂಗ್ ತುಂಬ ಅನುಮಾನ ಮೂಡ್ತಾ ಇದೆ. ಅಲ್ಲದೆ ಈಗ ಈ ಫೈಟರ್ ಜೆಟ್ಟನ್ನು ನೋಡ್ಕೊಳ್ಳೋಕೆ ಅಂತಲೇ ಒಬ್ಬ ಅರೆ ಸೈನಿಕನನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಹೀಗೆ ಒಂದು ಫೈಟರ್ ಜೆಟ್ನ ಸುತ್ತ ಅನುಮಾನಗಳು, ವಿಚಿತ್ರಗಳು, ರಹಸ್ಯಗಳು ಗಿರ್ಕಿ ಹೊಡಿತಾ ಇದೆ. ಕಳೆದ 1 ವಾರದಿಂದ ಯಾಕಾಗದು ಅಲ್ಲೇ ನಿಂತಿದೆ ಅನ್ನೋದು ತುಂಬ ದೊಡ್ಡ ಪ್ರಶ್ನೆ ಆಗಿದೆ. ವೀಕ್ಷಕರೇ, ನಾವು ಕೊಟ್ಟಂತಹ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.